ಯಾವಲ್ಲಲ್ಲಿ ಒಂದು ಕೇಳ ಸುಮ್ಮನೆ ಏನಿದೆ ಗ್ರಹಚಾರವೋ ಏನಿದೆ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ರೀ ಸಾವ್ಕಾರ್ರೆ, ಈ ಬೇಸಿಗೆನಲ್ಲಿ ಹಣ್ಣು ಸುಟ್ಟೋಗಂಗೆ ಬಿಸಿಲು ಹೊಡಿತಾ ಐತೆ. ಪಾಪ ಈ ರಾಯಚೂರು ಗುಲ್ಬರ್ಗ ಕಡೆ ಟ್ರಾಫಿಕ್ ಪೊಲೀಸ್ನವರು ಅವ್ರ ಕಾಟ ಹೇಳ್ತೀರ್ದು ಕಣ್ರಿ, ಹೇಳ್ತೀರ್ದು. ಹೌದು ಕಣ್ಲಯಾಟೆ, ಈ ಬೆಂಗಳೂರಿನಲ್ಲೇ ತಡೆಯಕ್ಕಾಯ್ತಾ ಇಲ್ಲ. ಸುಮ್ನೆ ಕುಂತಿದ್ರೇನೆ ಚಡ್ಡಿ ಒಳಗೇನೆ ಲೊಳಲೊಳ ಅಂತ ಬೆವರು ಕಿತ್ಕರಿತದೆ. ಇನ್ನು ಬಿಸಿಲಾಗ ನಿಂತ್ಕೊಂಡ್ರೆ ಪಾಪ ಅವ್ರ ಕತೆ ಎಲ್ಲ. ಅದಕ್ಕೆ ಕಣ್ರಿ ಅವ್ರಿಗೆ ಒಂದು ವಿಶೇಷತರವಾದ ಹೆಲ್ಮೆಟ್ ಅನ್ನ ಡಿಸೈನ್ ಮಾಡಿ ಅಲ್ಲಿನ ಪೊಲೀಸ್ ಇಲಾಖೆ ಕೊಟ್ಬಿಟ್ಟಿದೆ. ನೋಡಿ, ಮದುವೆನಲ್ಲಿ ಸೀರೆ ಉಟ್ಕೊಂಡು ಹೆಣ್ಮಕ್ಳು ಹೆಂಗ್ ಓಡಾಡ್ತಾರೋ ಹಂಗೆ ಪೊಲೀಸ್ನವರು ಆ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದಾರೆ. ಹೌದಲ್ಲ, ಏನೈತ್ಲಾ ಅಂತ ವಿಶೇಷ ಹೆಲ್ಮೆಟ್ ಒಳಗೆ? ಹೆಲ್ಮೆಟ್ ಅಂದ್ರೆ ಅದು ಹೆಲ್ಮೆಟ್ ಅಲ್ಲ, ಇಂದ್ರನ್ ಕಿರೀಟ ಇದ್ದಂಗೆ. ಅದ್ರೊಳಗಡೆ AC ಫಿಟ್ ಮಾಡ್ಬಿಟ್ಟಿದ್ದಾರೆ ಕಣ್ರಿ. ಅಲೆ ಎಲ್ಲ ಟೆಕ್ನಾಲಜಿ ಹಿಂಗೆ ಬದಲಾಗ್ಬಿಟ್ಟೈತೆ. ಹೆಲ್ಮೆಟ್ ಒಳಗಡೆ AC, ಆ AC ಓಡ್ಸಕ್ ಒಂದು ಸೊಂಟಕ್ಕೆ ಬ್ಯಾಟ್ರಿ ಇದೆ ಅಲ್ವಲ್ಲ ಹೆಲ್ಮೆಟ್. ಹೌದು, ಇದ್ರ ಬಗ್ಗೆ ಆಗ್ಲೇ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಿ. ಕಣ್ಣ, ನನ್ನ ಶೆಟಪ್ ಒಬ್ಳು ಗುಲ್ಬರ್ಗಾಯಿಂದ ಫೋನ್ ಮಾಡಿದ್ಲು. ಅವಳು ಹೇಳ್ತಾ ಇದ್ಲು, ನೋಡಿ ಪೊಲೀಸ್ನವ್ರಿಗೆ ಹಿಂಗೆ ಹೆಲ್ಮೆಟ್ ಒಳಗಡೆ AC ಫಿಟ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ತಣ್ಣಗೆ ಓಡಾಡ್ಕೊಂಡು ಬಿಸಿಲಲ್ಲಿ ಇರ್ತಾರೆ. ನೀವೇ ಯಾಕೆ ಇಂಥದೇ ಒಂದು ಐಡಿಯಾ ಯೂಸ್ ಮಾಡಿ ಒಂದು ಬಿಸಿನೆಸ್ ಮಾಡಬಾರ್ದು ಅಂತ. ಅಲ್ಲೇ ಇದನ್ನ ಬಳಸ್ಕೊಂಡು ಏನ್ರಿ ಬಿಸ್ನೆಸ್ ಮಾಡ್ಬೋದು? ನೋಡು, ಅದೇ ನನಗೂ ನಿನಗೂ ಇರೋ ಡಿಫರೆನ್ಸು. ಹೆಲ್ಮೆಟ್ ಒಳಗಡೆನೆ AC ಫಿಟ್ ಮಾಡವ್ರೆ ಅಂತಂದ್ರೆ ನಾವಿನ್ನ ಮುರಿನೂ ಚಡ್ಡಿ ಒಳಗಡೆ ಯಾಕ್ಲಾ AC ಫಿಟ್ ಮಾಡಬಾರ್ದು? ಹೆಂಗಿದ್ರು ಜನಕ್ಕೆ ಸೆಕೆ ಎಲ್ಲಾ ಕಡೆ ಆಯ್ತದೆ. ಈ ನಮ್ಮ BMTC ಡ್ರೈವರ್ಗಳು, ಲಾರಿ ಡ್ರೈವರ್ಗಳು, ಇನ್ನ ಇತರೆ ಬಸ್ ಡ್ರೈವರ್ಗಳು ಈ ಟೈಮ್ನಾಗೆ ಸೆಕೆ ತಡೆಯಕ್ಕಾಗದೆ ಅಕ್ಕಪಕ್ಕ ಇರೋರ್ ಮೇಲೆಲ್ಲ ಬಸ್ಸು ಲಾರಿ ಹತ್ತಿಸ್ಕೊಂಡು ಓಡಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಚಡ್ಡಿ ಒಳಗಡೆ ಬುರಿನ ಒಳಗಡೆ ಇಂಥದ್ದೊಂದು AC ಫಿಟ್ ಮಾಡಿ ಕೊಟ್ಬಿಟ್ರೆ ತಣ್ಣಗೆ ದಾರಿ ನೋಡ್ಕೊಂಡು ಗಾಡಿ ಓಡಿಸ್ತಾರೆ ಅನ್ನೋದು ನನ್ನ ಐಡಿಯಾ. ಎಲ್ಲ ಅಂತೀಯ ಯಾಟೆ? ಸಾವ್ಕಾರ್ರೆ, ಈ ತರ ಐಡಿಯಾಗಳು ನಿಮಗ್ ಮಾತ್ರ ಒಳ್ಳೆಯಕ್ ಸಾಧ್ಯ. ಅದಕ್ಕೆ ಕಣ್ಣ, ನನ್ಗೂ ಒಂದು ಭಾರತ ರತ್ನ ಕೊಡಿಸಿಬಿಡು. ನಾನು ವಿಶ್ವೇಶ್ವರಯ್ಯನ ತರ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ. ಮುಚ್ಚ್ರಿ ಬಾಯಿ, ಇಂಥ ಐಡಿಯಾಗಳನ್ನೆಲ್ಲ ಹೋಗಿ ಯಾರಿಗಾದ್ರೂ ಹೇಳಿದ್ರೆ ಮಕ್ಕೋಗಿದ್ದಾರೆ ಅಷ್ಟೇ. ನನ್ನ ಮಗನೇ, ನೋಡು, ಈ ಭಾರತ ದೇಶದೊಳಗೆ ನನ್ನಂತ ಕ್ರಿಯೇಟಿವಿಟಿ ಇರೋ ಜನಗಳಿಗೆ ಬೆಲೆ ಇಲ್ಲ ಕಣ್ಣ, ಬೆಲೆ ಇಲ್ಲ. ನಾನು ಈ ದೇಶ ಬಿಟ್ಟು ಹೋಗ್ಬಿಡ್ತೀನಿ, ಥೈಲ್ಯಾಂಡ್ ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ತೀನಿ ಕಣೋ. ಎಲ್ಲಾದ್ರೂ ಹಾಳಾಗೋಗ್ಲಿ. ಆಮೇಲೆ ನೋಡ್ರಿ, ಈ ಸೇಂದಿಗೂ ಮಿಕ್ಸಿಂಗ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಯಾಕೆ ಹೇಳ್ತೀಯ ಆದ್ರೆ ಕತೆಯ? ಅಲ್ಲ ಕಣೋ, ಕುಡಿಯೋರಿಗೆ ಸ್ವಲ್ಪ ಕಡಿಮೆ ರೇಟ್ ಆಗಿ ಸಿಗ್ತಾ ಇದ್ದಿದ್ದು ಅದು ಒಂದೇ. ಇನ್ನು ಅದಕ್ಕೂ ಪುಡಿ ಬೆರೆಸಿ ಅದನ್ನೂ ಕಲುಷಿತ ಮಾಡಿ ಪಾಪ ಕುಡಿಯೋರ ಎದೆ ಮೇಲೆ ಚಪ್ಪಡಿ ಕಲ್ಲಾಗ್ತಾವ್ರಲ್ಲೋ ಯಾಟೆ. ನೋಡಕ್ ಆಗೋಕಿಲ್ಲ, ನನ್ನ ಕೈಯಲ್ಲಿ ನೋಡಕ್ ಆಗೋಕಿಲ್ಲ. ಹೋಗ್ಲಿ ಬಿಡ್ರಿ, ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ಅದಕ್ಕೆ ಕಣ್ಣ ಹೇಳಿದ್ದು, ನಾನು ಇಂಡಿಯಾದಲ್ಲಿ ಇರೋಕಿಲ್ಲ, ಹೋಗಿ ಥೈಲ್ಯಾಂಡ್ ನಲ್ಲಿ ಚಡ್ಡಿ ಬೂನಿನಲ್ಲಿ ಫ್ಯಾನ್ ಫಿಕ್ಸ್ ಮಾಡ್ಕೊಂಡಿದ್ದು ಬಿಡ್ತೀನಿ ಅಂತ. ಅಷ್ಟು ಮಾಡ್ರಿ, ನಿಮ್ಮಂತವ್ರು ಬೇರೆ ದೇಶಕ್ಕೆ ಹೋಗಿ ಇಂಡಿಯಾ ಕಲ್ಚರ್ನ ದೊಡ್ಡದ್ ಮಾಡ್ಬೋದು. ಕಣ್ಣ, ಥೈಲ್ಯಾಂಡ್ಗೆ ಹೋಗಿ ನಮ್ಮ ಟೆಕ್ನಾಲಜಿನ ದೊಡ್ಡದ್ ಮಾಡ್ಕೊಂಡು ಕೋಟಿ ಸಂಪಾದನೆ ಮಾಡ್ಕೊಂಬೋತೀನಿ. ಹಂಗೆ ನನಗೆ ಐಡಿಯಾ ಕೊಟ್ಲಲ್ಲ ಇದನ್ನ ಮಾಡೋದಕ್ಕೆ, ನಾನು ಗುಲ್ಬರ್ಗ ಶೆಟಪ್ಪು ಅವಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಅದೇ ಶಿವಪೂಜೆಗೆ ಹೋಗೋವಾಗ ಬೆಕ್ಕನ್ನ ಕಂಕ್ಲಲ್ಲಿ ಕೊಂಡೋದ್ರಂತೆ, ಹಂಗಾಯ್ತು ಕತೆ. ಬುಡ್ಲಾ, ಅದು ನನ್ನ ಖುಷಿ ಕಾಟು, ಅದು ನನ್ನ ಕಂಕ್ಲಲ್ಲೇ ಇರ್ಬೇಕು ಯಾವಾಗ್ಲೂ. ಸರಿ, ಹೊಳ್ತೀನಿ, ಪ್ಲೇನ್ ಹೊಂಟೈತದ ಬೇಗ. ಶಿವನೇ ಸಂಬಲಿಂಗ. ಯಾವಲ್ಲಲ್ಲಿ ಒಂದು ಕೇಳ ಸುಮ್ಮನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.